ಇನ್ನು ಕಾರ್ಮಿಕರನ್ನ ಜೀತದಾಳಾಗಿ ದುಡಿಸ್ಕೊಳ್ತಾ ಇದ್ದಂತಹ ಒಬ್ಬ ಮಾಲೀಕ, ಜೀತದಾಳಾಗಿ ದುಡಿತಾ ಇದ್ದಂತಹ ಒಡಿಶಾ ಕಾರ್ಮಿಕರು ಈಗ ಸದ್ಯಕ್ಕೆ ಅವರನ್ನ ರಕ್ಷಣೆ ಮಾಡಿದ್ದಾರೆ. 5 ಬಾಲಕಾರ್ಮಿಕರು ಸೇರಿದಂತೆ ಒಟ್ಟು 24 ಜನರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಇವರೆಲ್ಲರನ್ನೂ ಕೂಡ ಸಂಕ್ಲಾಪುರ ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸಕ್ಕೆ ಅಂತೇಳಿ ಇಟ್ಕೊಂಡಿದ್ರು. ಬಾಗಲಕೋಟೆಯ ಇಳಕಲ್ ತಾಲೂಕಿನಲ್ಲಿರುವಂತಹ ಸಂಕ್ಲಾಪುರ ಇಳಕಲ್ ತಹಶೀಲ್ದಾರ್ ಅವರು ಈ 24 ಕಾರ್ಮಿಕರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ ಹೋಗಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರೋದು ಇವರನ್ನೆಲ್ಲರೂ ಜೀತದಾಳುಗಳಾಗಿ ದುಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಯಾರು ಈ ಮಾಲೀಕ ಅನ್ನುವಂಥದ್ದನ್ನ ಗಮನಿಸಿದ್ರೆ ಈರಪ್ಪ ಕುಂಬಾರ ಅಂತ ಹೇಳಿ ಈತನ ಹೆಸರು. ಇಲ್ಲಿ ಬಾಲಕಾರ್ಮಿಕರು ಕೂಡ ಇದ್ದಾರೆ, ಮಕ್ಕಳು ಎಲ್ಲರನ್ನೂ ಕೂಡ ಸೇರಿಸಿ ಕೆಲಸ ಮಾಡಿಸ್ತಾ ಇದ್ದ ಈತ. ಜೊತೆಗೆ ಜೀತದಾಳುಗಳಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇಳಕಲ್ ಗ್ರಾಮೀಣ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇಳಕಲ್ ತಹಶೀಲ್ದಾರ್ ಅವರು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 24 ಕಾರ್ಮಿಕರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ವಾರಕ್ಕೆ 400 ರೂಪಾಯಿ ಕೂಲಿ ಕೊಡ್ತಾ ಇದ್ರಂತೆ. 24 ಕಾರ್ಮಿಕರ ಮಧ್ಯೆ 10 ಲಕ್ಷ ಮುಂಗಡ ಹಣ ಪಾವತಿ ಮಾಡಿ ನಂತರ ವಾರಕ್ಕೆ 10 ತಲಾ 400 ರೂಪಾಯಿ ಕೊಡ್ತಾ ಇದ್ದಂಥ ಈರಪ್ಪ. ಅವ್ರೇನಾದರೂ ಹುಷಾರಿಲ್ಲ, ಅನಾರೋಗ್ಯ ಅಂತ ಹೇಳಿದ್ರು ಕೂಡ ಕೇಳಂಗಿಲ್ಲ, ಆದರೂ ಬಂದು ದುಡಿಬೇಕು. ಇದೆಲ್ಲವನ್ನು ಕೂಡ ಕಾರ್ಮಿಕರು ಆರೋಪ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ರವಿ ಮೂಕಿ ನೀಡ್ತಾರೆ. ರವಿ, ಈಗ ಜೀತ ಪದ್ಧತಿ ನಿರ್ಮೂಲನೆ ಆಗಿದೆ, ಅದು ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಕಾನೂನು ಕೂಡ ಇದೆ. ಆದರೂ ಇವ್ರನ್ನ ಕರ್ಕೊಂಡು ಬಂದು ಹಿಂಗೆ ಜೀತ ಪದ್ಧತಿಯಲ್ಲಿ ಇಟ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾಚಿಕೆಗೇಡು ನಿಜಕ್ಕೂ ಕೂಡ. ಯಾರೀತ, ಈತ ಏನಾದರೂ ಸಬೂಬ್ ಕೊಟ್ಟಿದ್ದಾನೆ, ಇದಕ್ಕೆ ಏನು ಹೇಳ್ತಾನೆ ಈತ? ಹೌದು ರೆಹಮಾನ್, ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಈ ಒಂದು ಬಾಗಲಕೋಟೆ ಜಿಲ್ಲಾದ್ಯಂತ ಇಟ್ಟಿಗೆ ಭಟ್ಟಿಗಳು ತುಂಬಾನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹುನಗುಂದ, ಇಳಕಲ್ ಆಗಿರ್ಬೋದು ಮತ್ತು ಜಮಖಂಡಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಟ್ಟಿಗೆ ಭಟ್ಟಿಯನ್ನ ಅಲ್ಲಿನ ಜನರು ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕಾರ್ಮಿಕರ ಒಂದು ಕೊರತೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಕಾರ್ಮಿಕರನ್ನ ಕರೆಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಒಡಿಶಾ ಮೂಲದ ಆ ಕಾರ್ಮಿಕರನ್ನ ಈ ರೀತಿ ಒಂದು ರೀತಿ ಜೀತ ಪದ್ಧತಿಯ ರೀತಿಯಲ್ಲಿ ದುಡಿಸಿಕೊಂಡು ಅವರನ್ನ ಪಶುಗಳ ರೀತಿ ವರ್ತನೆ ಮಾಡಿಸಿಕೊಂಡಿರುವಂತದ್ದು ನಿಜವಾಗ್ಲೂ ತುಂಬಾನೇ ದುರದೃಷ್ಟಕರ ಸಂಗತಿ. ಈ ವಿಚಾರದಲ್ಲಿ ಸಾಕಷ್ಟು ಆಕ್ರೋಶವೇ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಒಡಿಶಾ ಮೂಲದ ಒಟ್ಟು ಅಂದ್ರೆ 5 ಬಾಲಕಾರ್ಮಿಕರು ಸೇರಿದಂತೆ ಒಟ್ಟು 24 ಜನ ಕಾರ್ಮಿಕರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಇವರನ್ನ ಪಕ್ಕಾ ಜೀತ ಪದ್ಧತಿಯ ಮಾದರಿಯಲ್ಲೇ ದುಡಿಸ್ಕೊಳ್ತಾ ಇದ್ರು. ಅಂದ್ರೆ ದುರಂತ ಅಂದ್ರೆ ಇವರಿಗೆ ವಾರಕ್ಕೆ 400 ರೂಪಾಯಿ ಕೂಲಿಯನ್ನು ಮಾತ್ರ ಕೊಡ್ತಾ ಇದ್ರು. ಅಂದ್ರೆ ಇವು 24 ಕಾರ್ಮಿಕರನ್ನ ಸೇರಿಸಿ ಒಟ್ಟು ಎಲ್ಲಕ್ಕೂ 10 ಲಕ್ಷ ರೂಪಾಯಿ ಮುಂಗಡವನ್ನ ಹಣ ಕೊಟ್ಟಿರ್ತಾರೆ. ಉಳಿದಂತೆ ವಾರಕ್ಕೆ 400 ರೂಪಾಯಿ ಮಾತ್ರ ಕೊಟ್ಟು ಅವರಿಗೆ ಯಾವುದೇ ರೀತಿ ವಸತಿ ಸೌಲಭ್ಯವನ್ನು ಕಲ್ಪಿಸಿಲ್ಲ ಮತ್ತು ಸರಿಯಾಗಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸದೆ ಈ ರೀತಿ ದುಡಿಸಿಕೊಂಡಿರೋದು ನಿಜವಾಗ್ಲೂ ವಿಪರ್ಯಾಸ. ಈ ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ರೈಟ್, ಥ್ಯಾಂಕ್ ಯು ರವಿ.